ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗ ಯಾಕೆ. ಇವತ್ತು ನಾವು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರೋ ಟಾಪಿಕ್ ಬಂದು ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಅಂತ ಕರಿತೀವಿ, ಅಥವಾ ಆಪ್ಸಾ ಅಂತ ಏನು ಕರಿತೀವಿ. ಈ ಕಾಯ್ದೆ ಸಂಬಂಧಿಸಿದಂಥ ಒಂದು ವಿವರವಾದಂತಹ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲು ಏನಕ್ಕೆ ಸುದ್ದಿನಲ್ಲಿತ್ತು ಅಂತ ನೋಡೋದಾದರೆ, ಕೇಂದ್ರ ಗೃಹ ಸಚಿವಾಲಯ ಏನು ಹೇಳುತ್ತೆ, ಇತ್ತೀಚೆಗೆ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ನಲ್ಲಿ 6 ತಿಂಗಳು ಮುಂದಿನ 6 ತಿಂಗಳು ಕೂಡ ಈ ಆಸ್ಪಾ ಕಾಯ್ದೆ ಮುಂದುವರಿಯುತ್ತೆ ಅಂತ ಹೇಳುತ್ತೆ. ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ನಲ್ಲಿ ಮತ್ತೊಮ್ಮೆ ಮುಂದಿನ 6 ತಿಂಗಳು ಈ ಆಪ್ಸಾ ಕಾಯ್ದೆ ಅಲ್ಲಿರುತ್ತೆ. ಇದು ಸುದ್ದಿನಲ್ಲಿತ್ತು. ಹಾಗಾದರೆ ಈ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಅಂದರೆ ಏನು, ಅಥವಾ ಹಿನ್ನೆಲೆ ಇದು ಹೇಗೆ ಅಂತ ನೋಡೋದಾದ್ರೆ, ಮೊದಲಿಗೆ ಏನು ಮಾಡ್ತೀವಿ ನಾವು, ಇದನ್ನು 1942ರಲ್ಲಿ ಸಶಸ್ತ್ರ ಪಡೆಗಳ ಒಂದು ವಿಶೇಷ ಅಧಿಕಾರ ಸುಗ್ರೀವಾಜ್ಞೆ ಅಂತ ಕರಿತೀವಿ, ಅಂದರೆ ಆರ್ಡಿನೆನ್ಸ್. ಅಂದಿನ ವೈಸ್ರಾಯ್ ಲಿನ್ಲಿತ್ ಗೋ ಅವರು ಆಗಸ್ಟ್ 15, 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ನಡೀತಾ ಇರುತ್ತೆ. ಈ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಹತ್ತಿಕ್ಕೋದಕ್ಕೋಸ್ಕರ, ಅದನ್ನು ತಡೆಗಟ್ಟೋದಕ್ಕೋಸ್ಕರ 1942ರ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಇದರ ಮೂಲ ಉದ್ದೇಶ ಬಂದು ಆಗಿನ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಹತ್ತಿಕ್ಕುವಂತಹದ್ದು. ನಂತರ 1947ರಲ್ಲಿ ಭಾರತದ ವಿಭಜನೆ ಸಮಯದಲ್ಲಿ 4 ಸುಗ್ರೀವಾಜ್ಞೆಗಳನ್ನು ಕರಿತೀವಿ. ಅಂದರೆ ಯಾವುದಾದ್ರು ಬೆಂಗಾಲ್ ಡಿಸ್ಟರ್ಬ್ಡ್ ಏರಿಯಾಸ್, ಅದ್ರ ಜೊತೆಗೆ ಅಸ್ಸಾಂ ಡಿಸ್ಟರ್ಬ್ಡ್ ಏರಿಯಾಸ್, ಅಂಡ್ ಪೂರ್ವ ಬಂಗಾಳ ಡಿಸ್ಟರ್ಬ್ಡ್ ಏರಿಯಾಸ್, ಅಂಡ್ ಯುನೈಟೆಡ್ ಪ್ರಾವಿನ್ಸ್ ಡಿಸ್ಟರ್ಬ್ಡ್ ಏರಿಯಾಸ್ ಸುಗ್ರೀವಾಜ್ಞೆಗಳು ಅಂತ 1947ರಲ್ಲಿ ಅಂದಿನ ಒಂದು ಏನು ಈ ಬಿಕ್ಕಟ್ಟು ಉಂಟಾಗಿತ್ತು, ಅಂದರೆ ಎರಡು ರಾಷ್ಟ್ರಗಳು ಒಂದು ವಿಭಜನೆ ಆಗುವ ಸಮಯದಲ್ಲಿ ಉಂಟಾದಂತಹ ಗಲಭೆಗಳನ್ನು ಹತ್ತಿಕ್ಕೋದಕ್ಕೋಸ್ಕರ ಈ ಕಾಯ್ದೆಯನ್ನು ತರಲಾಗುತ್ತೆ. ಇದನ್ನು 1948ರಲ್ಲಿ ಕಾಯ್ದೆಯನ್ನು ತರೋ ಮೂಲಕ, ಅಂದರೆ ಈ ಸುಗ್ರೀವಾಜ್ಞೆಯನ್ನು ಕಾಯ್ದೆಯನ್ನು ತರೋದ್ರ ಮೂಲಕ ಈ ಒಂದು ಸುಗ್ರೀವಾಜ್ಞೆಯನ್ನು ಕಾಯ್ದೆಯಾಗಿ ಬದಲಾಗುತ್ತೆ. ಈ ಕಾಯ್ದೆಯನ್ನು ಮೂಲವಾಗಿ ಆರಂಭದಲ್ಲಿ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ, ಅಂದರೆ ಅದು ಅಸ್ಸಾಂ ಮತ್ತು ಮಣಿಪುರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ 1958ರವರೆಗೂ ಕೂಡ ಕರೆಯಲಾಗ್ತಾಯಿತ್ತು. ಆ ನಂತರದಲ್ಲಿ, ಅಂದರೆ 1958ರ ನಂತರ ಅರುಣಾಚಲ ಪ್ರದೇಶ ಆಗಿರ್ಬೋದು, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ಗಳು ಈ ರಾಜ್ಯಗಳೇನೇ ಅಸ್ತಿತ್ವಕ್ಕೆ ಬಂದ ನಂತರ ಈ ರಾಜ್ಯಗಳಿಗೂ ಅನ್ವಯವಾಗುವಂತೆಯೇ ಈ ಕಾಯ್ದೆಗಳನ್ನ ಅಳವಡಿಸಿಕೊಳ್ಳಲಾಯಿತು. ಅಸ್ಸಾಂ ಮತ್ತು ಮಣಿಪುರಕ್ಕೆ ಮಾತ್ರ ಇದ್ದಿದ್ದು. ಆ ನಂತರದಲ್ಲಿ ಅದು ಅರುಣಾಚಲ ಪ್ರದೇಶ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ ಅಂಡ್ ಈ ರಾಜ್ಯಗಳಿಗೆ ಇದನ್ನು ಮಾಡಲಾಗತ್ತೆ. ಈ ಗಲಭೆ ಪೀಡಿತ ಪ್ರದೇಶ ಅಂದ್ರೆ ಏನು, ಅಥವಾ ಡಿಸ್ಟರ್ಬ್ಡ್ ಏರಿಯಾಸ್ ಅಂದ್ರೆ ಏನು, ಇದನ್ನು ಕರೆಯುವಂತಹ ಅಥವಾ ಘೋಷಣೆ ಮಾಡುವಂತಹ ಅಧಿಕಾರ ಯಾರಿಗಿದೆ ಅಂತ ನೋಡೋದಾದ್ರೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಮೇರೆಗೆ ರಾಜ್ಯದ ರಾಜ್ಯಪಾಲರು ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರುವಂತಹ ಆಡಳಿತಗಾರರು, ಅದು ಲೆಫ್ಟಿನೆಂಟ್ ಗವರ್ನರ್ ಆಗಿರ್ಬೋದು, ಅದು ಗವರ್ನರ್ ಆಗಿರ್ಬೋದು, ಅಥವಾ ಬೇರೆ ಯಾರೇ ಆಗಿರ್ಬೋದು, ಇವ್ರಿಗೆ ಈ ಅಧಿಕಾರವನ್ನು ಹೊಂದಿರುತ್ತೆ. ಅಂದರೆ ಕೇವಲ ಕೇಂದ್ರ ಸರ್ಕಾರ ಅಲ್ಲ, ಕೇವಲ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರವೂ ಕೂಡ ಹೊರಡಿಸ್ಬೋದು, ರಾಜ್ಯ ಸರ್ಕಾರವೂ ಕೂಡ ಹೊರಡಿಸ್ಬೋದು, ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂತಹ ಆಡಳಿತಗಾರರು ಯಾರು ಇರ್ತಾರೆ ಅವರು ಕೂಡ ಒಂದು ಪ್ರದೇಶವನ್ನ ಅಥವಾ ಒಂದು ರಾಜ್ಯವನ್ನ ಗಲಭೆ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬಹುದು. ಈ ಘೋಷಣೆ ಮಾಡಿದಾಗ ಏನಾಗುತ್ತೆ, ಈ ಕಾಯ್ದೆ ಯಾವುದು ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಜಾರಿಗೆ ಬರುತ್ತೆ. ಅದಲ್ಲದೆ ನಾಗರಿಕ ಸಹಾಯಕ್ಕಾಗಿ ಒಂದು ಸಶಸ್ತ್ರ ಪಡೆಗಳ ಅಗತ್ಯತೆ ಏನಾದರೂ ಕಂಡು ಬಂದರೂ ಕೂಡ ಆ ಪ್ರದೇಶದಲ್ಲಿ ಈ ಘೋಷಣೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನೊಂದು ನಿಮ್ಗೆ ಗಮನ ಇಟ್ಟು ನೋಡಬೇಕಾಗಿರೋದು 355ನೇ ಆರ್ಟಿಕಲ್, ಭಾರತದ ಸಂವಿಧಾನದ 355ನೇ ಆರ್ಟಿಕಲ್ ಏನು ಹೇಳುತ್ತೆ, ಪ್ರತಿ ರಾಜ್ಯವನ್ನು ಆಂತರಿಕ ಗೊಂದಲದಿಂದ ರಕ್ಷಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಆ ದೃಷ್ಟಿಯಿಂದಾಗಿ ತುಂಬಾ ಈ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಅಥವಾ ಒಂದು ಸಲ ಈ ಕಾಯ್ದೆ ಅಥವಾ ಏನಾದರೂ ಘೋಷಣೆ ಆದಮೇಲೆ ಈ ಸಶಸ್ತ್ರ ಪಡೆಗಳಿಗೆ ಅನಿಯಂತ್ರಿತ ಅಧಿಕಾರವನ್ನು ನೀಡಲಾಗುತ್ತೆ, ಅನ್ಕಂಟ್ರೋಲಬಲ್ ಅಂತ ಕರಿತೇವೆ. ಯಾಕೆಂದರೆ ಇವರಿಗೆ ಕಾನೂನಿನ ವಿರುದ್ಧವಾಗಿ ಯಾರಾದರೂ ವರ್ತಿಸ್ತಾ ಇದ್ರೆ, ಆ ಪ್ರದೇಶದಲ್ಲಿ ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ ವರ್ತಿಸ್ತಾ ಇದ್ದಾರೆ, ಅವನು ಯಾವುದೇ ರೀತಿಯಾದಂಥ ವಾರೆಂಟ್ ಇಲ್ದಲೆ ಅವರನ್ನು ಬಂಧಿಸುವ, ಅಥವಾ ಅವರು ತುಂಬಾನೇ ನಾಗರಿಕರಿಗೆ ಅಥವಾ ಅಲ್ಲಿನ ಲಾ ಅಂಡ್ ಪೀಸ್ ಆರ್ಡರ್ ಏನಾದರೂ ತುಂಬಾನೇ ಅವರು ವಿರುದ್ಧವಾಗಿದ್ದಾರೆ ಅಂದರೆ ಅವರನ್ನು ಕೂಡ ಗುಂಡಿಕ್ಕಿ ಕೊಲ್ಲುವಂತಹ ಅಧಿಕಾರವನ್ನು ಕೂಡ ಈ ಪಡೆಗಳಿಗಿರುತ್ತೆ. ಅಥವಾ ಯಾವುದೇ ರೀತಿಯ ವಾರೆಂಟ್ ಇಲ್ದಲೇ ಯಾವುದಾದ್ರೂ ಒಂದು ಪ್ರದೇಶವನ್ನು, ಬಂಗ್ಲೆ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ಒಂದು ಸಂಸ್ಥೆ ಆಗಿರ್ಬೋದು, ಯಾವುದನ್ನೇ ಕೂಡ ಯಾವುದೇ ರೀತಿಯಾದಂಥ ಒಂದು ವಾರೆಂಟ್ ಇಲ್ದಲೇ ಅದನ್ನು ಶೋಧಿಸುವ ಅಥವಾ ಬಂಧಿಸುವ ಅಧಿಕಾರಗಳೆರಡೂ ಕೂಡ ಈ ಕಾಯ್ದೆಯಲ್ಲಿ ಈ ಸಶಸ್ತ್ರ ಪಡೆಗಳಿಗೆ ಬರುತ್ತೆ. ಅಲ್ಲದೆ ಇದರ ಇನ್ನೊಂದು ಮುಖ್ಯವಾದ ಇಂಪಾರ್ಟೆಂಟ್ ಯಾವುದು ಅಂದರೆ, ಇಲ್ಲಿ ಈ ಕೃತ್ಯಗಳ ಅಥವಾ ಈ ಕಾರ್ಯಗಳಲ್ಲಿ ತೊಡಗಿದಂತಹ ಸಶಸ್ತ್ರ ಪಡೆಗಳಲ್ಲಿರುವಂತಹ ಸೈನಿಕರಿಗೆ ಯಾವುದೇ ರೀತಿಯಾದಂತಹ ಒಂದು ಕೇಂದ್ರದ ಪೂರ್ವಾನುಮತಿ ಇಲ್ಲದೆ ಅವರ ವಿರುದ್ಧ ಯಾವುದೇ ಕಾನೂನು ಕ್ರಮವನ್ನು ಅಥವಾ ಪ್ರಕ್ರಿಯೆಗಳನ್ನ ತೆಗೆದುಕೊಳ್ಳುವಂತಹ ಇಲ್ಲ.
ಸೊ ಅಂದರೆ ಈ ಒಂದು ಮಿಷನ್ ಏನಿರುತ್ತೆ, ಅಂದರೆ ಈ ಸಶಸ್ತ್ರ ಪಡೆಗಳು ಏನೇನು ಅಲ್ಲಿ ಕಾರ್ಯಕೈಂಕರ್ಯಗಳನ್ನ ಕೈಗೊಂಡಿರ್ತಾರೆ, ಸೊ ಅವರು ಮಾಡಿದಂಥ ಕೆಲಸಗಳ ಮೇಲೆ ಅಥವಾ ರೈಡಿಂಗ್ ಆಗಿರ್ಬೋದು ಅಥವಾ ಸಮಥಿಂಗ್ ಏನೋ ಒಬ್ಬರನ್ನ ಶೂಟಿಂಗ್ ಹೊಂದಿದ್ದಾಗಿರ್ಬೋದು ಸಮಥಿಂಗ್ ಇದು ಯಾವುದೇ ಇದ್ರೂ ಕೂಡ ಕೇಂದ್ರ ಸರ್ಕಾರದ ಪೂರ್ವಾನುಮತಿ, ಕೇಂದ್ರ ಸರ್ಕಾರದ ಒಂದು ಅನುಮತಿ ಇಲ್ಲದೆ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕೇಸ್ಗಳನ್ನ ಹಾಕೋ ರೀತಿಯಲ್ಲಿಲ್ಲ. ಸೊ ಅದರಿಂದಾಗಿ ಇದು ಒಂದು ವಿಶೇಷ ಕಾಯ್ದೆ ಅಂತಲೇ ಕರಿತೇವೆ. ಸೊ ಇದಲ್ಲದೆ ಈಗ ಅಸ್ಸಾಂ ಆಗಿರ್ಬೋದು, ನಾಗಾಲ್ಯಾಂಡು, ಮಣಿಪುರ, ಅರುಣಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಕಾಯ್ದೆ ಅಂದರೆ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಜಾರಿನಲ್ಲಿದೆ. ಈ ಕಾಯ್ದೆ ಸುತ್ತ ಇರುವಂತಹ ಒಂದು ವಿವಾದ ಏನು ಅಂತ ಬಂದಾಗ ಮೇನ್ ಆಗಿ ಬರುವಂಥದ್ದು ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ. ಸೊ ಯಾಕೆಂದರೆ ಒಂದು ಸಾರ್ವಜನಿಕ ಸುವ್ಯವಸ್ಥೆಯ ನಿರ್ವಹಣೆಗಾಗಿ ಅಗತ್ಯ ಎಂದು ಕಂಡು ಬಂದಲ್ಲಿ ಈ ಸಶಸ್ತ್ರ ಪಡೆಗಳು ಯಾವುದೇ ನಾಗರಿಕನನ್ನು ಗುಂಡಿಕ್ಕಿ ಕೊಲ್ಲುವಂತಹ ಅಧಿಕಾರ ಇದೆ. ಸೊ ಈ ಗುಂಡುಕ್ಕಿ ಕೊಲ್ಲುವಂತಹ ಅಧಿಕಾರ ಸೊ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತಲೇ ನಾವು ಭಾವಿಸ್ಬೋದಾಗಿದೆ. ಅಂದರೆ ಯಾವುದೇ ವಾರೆಂಟ್ ಇಲ್ದಲೇ ಅವಶ್ಯಕತೆ ಇದ್ದಾಗ ಸೈನಿಕರು ಯಾವುದಾದ್ರೂ ಒಂದು ಪ್ರದೇಶವನ್ನು ರೈಡ್ ಮಾಡ್ಬೋದು ಅಥವಾ ಸರ್ಚಿಂಗ್ ಮಾಡ್ಬೋದು ಅಥವಾ ಅವರನ್ನು ಹುಡುಕ್ಬೋದು, ಯಾವುದಾದ್ರು ಬೇಕು ಅಂದಾಗ ಅವರನ್ನು ಬಂಧಿಸಿ ಅವರನ್ನು ಜೈಲಿಗೆ ಕರ್ಕೊಂಡು ಹೋಗುವಂತಹ ಕೆಲಸಗಳೆಲ್ಲವೂ ಆಗುತ್ತೆ. ಸೊ ಆ ದೃಷ್ಟಿಯಿಂದಾಗಿ ಒಂದಷ್ಟು ಅಂದರೆ ಏಕಾಏಕಿ ಅಂದರೆ ಸರ್ಕಾರ ಅದು ಸೇನೆ ತನಗೆ ಬೇಕಾದ ಹಾಗೆ ಅದನ್ನು ಬಳಸ್ಕೋಬಹುದು. ಅಥವಾ ಈ ಕಾಯ್ದೆಯನ್ನು ಸೇನೆ ಹೇಗೆ ಬೇಕೋ ತನಗೆ ಹೇಗೆ ಬೇಕೋ ಅಥವಾ ಹೌದು ಒಂದು ಪ್ರಾಂಪ್ಟ್ ಕರೆಕ್ಷನ್ ಇರುತ್ತೆ, ಅಂದರೆ ಒಂದು ಪ್ರಾಂಪ್ಟ್ ಒಂದು ಇದಿರುತ್ತೆ, ಅಂದರೆ ಯಾರಾದರೂ ಒಂದು ದೇಶವನ್ನು ಕಾಪಾಡುವಂತಹ ಒಂದು ಹೊಣೆ ಅವ್ರಿಗೆ ಮೇಲಿರುತ್ತೆ. ಬಟ್ ಆ ದೇಶವನ್ನು ಕಾಪಾಡೋ ಹೊಣೆನಲ್ಲಿ ಅಥವಾ ಒಂದು ಭಯೋತ್ಪಾದಕರು ಅಥವಾ ರೆಬೆಲ್ಸ್ ಯಾರು ಇರ್ತಾರೋ ಅವ್ರ ವಿರುದ್ಧ ಒಂದು ಕಾರ್ಯಾಚರಣೆ ಕೈಗೊಳ್ಳುವ ಮಟ್ಟದಲ್ಲಿ ಅಲ್ಲಿರುವಂಥ ಸಾಮಾನ್ಯ ನಾಗರಿಕರು ಕೂಡ ಇದನ್ನು ಅಫೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ. ಇದ್ರ ಜೊತೆಗೆ ನಾರ್ತ್ ಈಸ್ಟ್ ಪ್ರದೇಶಗಳಲ್ಲಿ ಅಲ್ಲಿನ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿರ್ಬೋದು, ಮಕ್ಕಳ ಮೇಲೆ ದೌರ್ಜನ್ಯ ಆಗಿರ್ಬೋದು, ಇವು ಆಗಾಗ್ಗೆ ಕೇಳಿ ಬರ್ತಾ ಇರತ್ತೆ ಅಂದರೆ ಈ ಪಡೆಗಳಿಂದ. ಸೊ ಆ ದೃಷ್ಟಿಯಿಂದಾಗಿ ಸೊ ಈ ಮಾನವ ಹಕ್ಕುಗಳ ಉಲ್ಲಂಘನೆ ಈ ಕಾಯ್ದೆ ಇರುವಂತಹ ಒಂದು ಸುತ್ತಮುತ್ತ ಇರುವಂತಹ ಒಂದು ದೊಡ್ಡ ವಿವಾದ ಅಂತಾನೆ ಕರೀತೀವಿ. 2004ರಲ್ಲಿ ಒಂದು ಸಮಿತಿಯನ್ನು ರೂಪು ಮಾಡಲಾಗುತ್ತೆ, ಅಂದರೆ ಜೀವನ್ ರೆಡ್ಡಿ ಸಮಿತಿ ಅಂತ ಕರಿತೀವಿ. ನ್ಯಾಯಮೂರ್ತಿ BP ಜೀವನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು 5 ಸದಸ್ಯರ ಸಮಿತಿಯನ್ನು ನೇಮಿಸಲಾಗುತ್ತೆ. ಅದು ಯಾವ ಸಮಿತಿ ಅಂತ ಅಂದರೆ ಜೀವನ್ ರೆಡ್ಡಿ ಸಮಿತಿ ಅಂತ ಕರಿತೀವಿ. ಸೊ ಅಂದರೆ ಈ ಕಾಯ್ದೆಯ ಸುತ್ತಮುತ್ತ ಇರುವಂತಹ ಒಂದು ಕಾರ್ಯಾಚರಣೆಗಳ ವಿಧಾನಗಳ ಬಗ್ಗೆ ಒಂದು ಪ್ರವೃತ್ತಿ ಬಗ್ಗೆ ಒಂದು ರಿಪೋರ್ಟ್ನ ತಯಾರು ಮಾಡೋದಕ್ಕೆ ಈ ಸಮಿತಿಯನ್ನು ರಿಪೋರ್ಟ್ ಮಾಡಲಾಗುತ್ತೆ. ಸೊ ಇವರ ಪ್ರಕಾರ ಅಂದರೆ ಈ ಸಮಿತಿಯ ಪ್ರಕಾರ ಈ ಕಾಯ್ದೆಯನ್ನು ರದ್ದುಪಡಿಸಿ ಅಗತ್ಯ ಇರುವಂತಹ ಅಂದರೆ ನೀವೇನು ಹೇಳ್ತಾರೆ ಕೆಲವು ಅಗತ್ಯ ಇದೆ ಅಂತ, ಈ ಅಗತ್ಯ ಇರುವಂತಹ ನಿಬಂಧನೆಗಳನ್ನು ಕಾನೂನು ಬಾಹಿರ ಚಟುವಟಿಕೆಗಳ ಕಾಯ್ದೆ ಅಥವಾ ಏನು ಈ ಕಾಯ್ದೆ ಅಂತ ಕರಿತೀವಿ ಇದರ 1967ರಲ್ಲೇ ಒಂದು ಕಾನೂನು ಈ ಥರದ್ದು ಒಂದು ಕಾಯ್ದೆ ಇದೆ. ಸೊ ಅದರ ಅಡಿನಲ್ಲೇ ಸೇರಿಸಬೇಕು, ಸಪ್ರೇಟಾಗಿ ಈ ಕಾಯ್ದೆ ಬೇಡ ಅಂದರೆ ಅಪ್ಸಾ ಅಂತ ಏನು ಕರಿತೀವಿ ಅಥವಾ ಈ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಅಂತ ಏನು ಕರಿತೀವಿ ಇದನ್ನು ರದ್ದುಗೊಳಿಸಬೇಕು ಅಂತ ಹೇಳುತ್ತೆ. ಸೊ ಜೀವನ್ ರೆಡ್ಡಿ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತ ಕೇಳಿದಾದ್ರೆ ನಿಮಗೆ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆಗೆ ಸಂಬಂಧಪಡಿಸಿದ್ದು ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಅದ್ರ ಜೊತೆಗೆ ಈ ಸಮಿತಿ ಕೆಲವು ಇನ್ನಷ್ಟು ಶಿಫಾರಸುಗಳು ಮಾಡುತ್ತೆ. ಅದೇನಂತ ಅಂದರೆ ಅಧಿಕಾರವನ್ನು ಅಂದರೆ ಈ ಪಡೆಗಳ ಒಂದು ಅಧಿಕಾರವನ್ನು ಸ್ಪಷ್ಟವಾಗಿ ನಿರ್ದಿಷ್ಟಪಡಿಸಲು ಕಾನೂನು ಬಾಹಿರ ಚಟುವಟಿಕೆಗಳು ಅಂದ್ರೆ ಏನು ಅಥವಾ ಈ ಕಾಯ್ದೆಗಳನ್ನು ಮಾರ್ಪಡಿಸಬೇಕು ಅನ್ನೋ ರೀತಿಯಲ್ಲಿ ಹೇಳುತ್ತೆ. ಅದ್ರ ಜೊತೆಗೆ ಪ್ರತಿ ಜಿಲ್ಲೆನಲ್ಲಿ ಕುಂದುಕೊರತೆ ಕೋಶಗಳು ಅವನ್ನ ಓಪನ್ ಮಾಡಬೇಕಾಗುತ್ತೆ, ಅಥವಾ ಈ ಪಡೆಗಳಿಂದ ಯಾರಿಗಾದ್ರೂ ಅಂದರೆ ಈ ಸಶಸ್ತ್ರ ಪಡೆಗಳಿಂದ ಯಾರಿಗಾದ್ರೂ ತೊಂದರೆಗಳು ಉಂಟಾಗಿದೆ ಅವರು ಅಲ್ಲಿ ಬಂದು ದೂರನ್ನು ಕೊಡೋ ರೀತಿಯಲ್ಲಿ ಅಥವಾ ಅಲ್ಲಿ ಬಂದು ಅವರನ್ನು ತಿಳಿಸೋ ರೀತಿಯಲ್ಲಿ ಒಂದು ಕೆಲಸವಾಗಬೇಕಾಗುತ್ತೆ. ಅದ್ರ ಜೊತೆಗೆ 2ನೇ ARC ಅಂತ ಕರಿತೀವಿ, ಅಂದರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಅಂತ ಏನು ಕರುತ್ತೆ, ಅಥವಾ 2ನೇ ಆಡಳಿತ ಸುಧಾರಣಾ ಆಯೋಗ, ಇದು ಕೂಡ ಏನು ಹೇಳುತ್ತೆ ಆಪ್ಸಾ ರದ್ದತಿಗೆ ಶಿಫಾರಸನ್ನು ಮಾಡುತ್ತೆ. ಸೊ ಅದ್ರ ಜೊತೆಗೆ ಈ ಕಾಯ್ದೆಗೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಒಂದಷ್ಟು ಕೇಸ್ಗಳು ಹೋಗಿರುತ್ತೆ. ಸೊ ಆ ದೃಷ್ಟಿಯಿಂದಾಗಿ ಸೊ ಅದರ ಅಭಿಪ್ರಾಯವೇನು ಅಂತ ನೋಡೋದಾದರೆ 1998ರಲ್ಲಿ ಯಾವುದು ನಾಗಾ ಪೀಪಲ್ಸ್ ಮೂವ್ಮೆಂಟ್ ಆಫ್ ಹ್ಯೂಮನ್ ರೈಟ್ಸ್ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಪ್ರಕರಣ ಅಂತ ಕರಿತೀವಿ. ಸೊ ಈ ಪ್ರಕರಣದಲ್ಲಿ 1998ರಲ್ಲಿ ಈ ಕಾಯ್ದೆ ಅಂದರೆ ಸಶಸ್ತ್ರ ಪಡೆಗಳ ಒಂದು ವಿಶೇಷ ಅಧಿಕಾರ ಕಾಯ್ದೆ ಸಂವಿಧಾನಕತೆಯನ್ನು ಎತ್ತಿ ಹಿಡಿಯುತ್ತೆ, ಅಂದರೆ ಕಾನ್ಸ್ಟಿಟ್ಯೂಷನಾಲಿಟಿಯನ್ನು ಎತ್ತಿ ಹಿಡಿಯುತ್ತೆ. ಸೊ ಅದನ್ನು ಸ್ಕ್ವಾಶ್ ಮಾಡೋದಿಲ್ಲ. ಸೊ ಆ ನಂತರದಲ್ಲಿ ಕೇಂದ್ರ ಸರ್ಕಾರ ಸ್ವಯಂ ಪ್ರೇರಿತವಾಗಿ ಈ ಘೋಷಣೆಯನ್ನು ಮಾಡ್ಬೋದು ಅಂತ ಹೇಳುತ್ತೆ. ಅದ್ರ ಜೊತೆ ಇನ್ನೊಂದು ಹೇಳುತ್ತೆ, ಅದಕ್ಕೆ ಒಂದು ಘೋಷಣೆ ಮಾಡೋದು ಮುಂಚೆ, ಈ ಕಾಯ್ದೆಯನ್ನು ಘೋಷಣೆ ಮಾಡೋದಕ್ಕೆ ಮುಂಚೆ ರಾಜ್ಯ ಸರ್ಕಾರದ ಒಂದು ಸಲಹೆಯನ್ನು ಪಡೆಯುವುದು ಅಪೇಕ್ಷಣೀಯ. ಅಂದರೆ ಒಂದು ನೀವು ಈ ಘೋಷಣೆ ಮಾಡೋದಕ್ಕೆ ಮುಂಚೆ ರಾಜ್ಯ ಸರ್ಕಾರದ ಒಂದು ಸಲಹೆಯನ್ನು ಪಡೆಯಿರಿ ಅಂತ ಹೇಳುತ್ತೆ. ಅದ್ರ ಜೊತೆಗೆ ಈ ಘೋಷಣೆ ಒಂದು ಸೀಮಿತ ಅವಧಿಗಿರಬೇಕು, ಅಂದರೆ ಅನಿಯಂತ್ರಿತ ಅಥವಾ ಅನಿರ್ದಿಷ್ಟ ಅವಧಿಗೆ ಬದಲಿಗೆ ಒಂದು ನಿರ್ದಿಷ್ಟ ಅವಧಿಗೆ ಒಂದು ಈ ಘೋಷಣೆಯನ್ನು ಮಾಡಬೇಕಾಗತ್ತೆ. ಅಥವಾ 6 ತಿಂಗಳಿಗಿಂತ ಮುಂಚೆನೇ ಅವಧಿ ಮುಗಿದ ಇನ್ನೂ ಘೋಷಣೆ ಇರೋ ಆಗಿದ್ರೆ ನಿಯತಕಾಲಿಕವಾಗಿ ಪರಿಶೀಲನೆಯನ್ನು ಕೈಗೊಳ್ಳಬೇಕು ಅಂತ ಕೂಡ ಹೇಳುತ್ತೆ. ಅದರ ಜೊತೆಗೆ ಸೇನೆಗಳು ಇಲ್ಲಿರುವಂಥ ಸೇನೆಗಳು ಇಲ್ಲಿನ ಒಂದು ಬಂಡುಕೋರನ್ನು ಹತ್ತಿಕ್ಕೋ ಸಮಯದಲ್ಲಿ ನಾಗರಿಕರ ಮೇಲೆ ಅಂದರೆ ಸಾಮಾನ್ಯ ನಾಗರಿಕರ ಮೇಲೆ ಕನಿಷ್ಠ ಬಲವನ್ನು ಬಳಸಬೇಕು, ಅವ್ರನ್ನ ದೌರ್ಜನ್ಯ ಮಾಡೋ ಹಾಗಿಲ್ಲ ಅಂತ
ತಿಳಿಸುತ್ತೆ. ಸೊ ಇದೆಷ್ಟೆಲ್ಲ ಸಮಸ್ಯೆಗಳು ಕಂಡಾಗ ಇದಕ್ಕೆ ಪರಿಹಾರ ಕ್ರಮಗಳು ಏನೇನು ಅಂತ ನೋಡೋದಾದ್ರೆ, ಮೊದಲಿಗೆ ಅಲ್ಲಿನ ಜನರ ಒಂದು ಬೆಂಬಲ ಪಡೆಯುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಅದು ದಂಗೆಕೋರರಾಗಿರ್ಬೋದು, ಭಯೋತ್ಪಾದಕರೇ ಆಗಿರ್ಬೋದು, ಅಥವಾ ನಕ್ಸಲ್ಸೇ ಆಗಿರ್ಬೋದು, ಅಥವಾ ಬೇಕೆ ಸಪರೇಟರಿಸ್ಟೇ ಆಗಿರ್ಬೋದು, ಇವರೆಲ್ಲವನ್ನು ಕೂಡ ಹತ್ತಿಕ್ಬೇಕು ಅಂದ್ರೆ ಅಲ್ಲಿರುವಂತಹ ಜನಸಾಮಾನ್ಯರ ಒಂದು ಬೆಂಬಲ ಬೇಕಾಗಿರುತ್ತೆ. ಆ ಬೆಂಬಲವನ್ನು ಮೊದಲಿಗೆ ಪಡಿಬೇಕು. ಅಂಡ್ ಅದ್ರ ಜೊತೆಗೆ ಅಲ್ಲಿರುವಂತಹ ಸಶಸ್ತ್ರ ಪಡೆಗಳು ಯಾರ್ಯಾರು ಇರ್ತಾರೆ ಆ ಸ್ಥಳೀಯರನ್ನ ಒಂದು ಅಗತ್ಯವಾದಂತಹ ನಂಬಿಕೆಯನ್ನು ಗಳಿಸಿದ್ರೆ ಆಟೋಮೆಟಿಕಲಿ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ಬಿಟ್ಟು ಕೊಡ್ತಾರೆ. ಸೊ ಆ ಮೂಲಕ ಅಲ್ಲಿ ಒಂದು ಕೆಲಸ ಕಾರ್ಯಗಳು ಏನಾದ್ರು ತುಂಬಾನೇ ಈಸಿ ಆಗುತ್ತೆ. ಅದ್ರ ಜೊತೆಗೆ ಸೇನೆ ಆಗಿರ್ಬೋದು, ತಳಮಟ್ಟದ ನಾಗರಿಕ ಸಮಾಜದ ಒಂದು ಸಂಘಟನೆಗಳು ಅಥವಾ NGOಗಳು ಅಂತ ಏನಂತ ಕರಿತೀವಿ, ಇವೆಲ್ಲವೂ ಕೂಡ ಒಗ್ಗೂಡಬೇಕು. ಸೊ ಈ ಒಗ್ಗೂಡೋದ್ರ ಮೂಲಕ ಯಾವುದೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸ್ಕೊಳ್ಬೋದು. ಅದ್ರ ಜೊತೆಗೆ ಈ ಕಾಯ್ದೆ ಏನಿದೆ, ವಿಶೇಷ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಏನಿದೆ, ಈ ಕಾಯ್ದೆಯನ್ನು ಹೇರಿಕೆ ಮಾಡಬೇಕು ಅಂದ್ರೆ ಅಥವಾ ಹಿಂತೆಗೆದುಕೊಳ್ಬೇಕು ಅಂದಾಗ ಕೇಸ್ ಬೈ ಕೇಸ್ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಪರಿಗಣಿಸಬೇಕು. ಅನಿರ್ದಿಷ್ಟ ಅವಧಿಗೆ ಇಡೀ ರಾಜ್ಯದಾದ್ಯಂತ ತನಗೆ ಬೇಕಾದಾಗೆಲ್ಲದೂ ಕೂಡ ಈಗ ಘೋಷಣೆಯನ್ನು ಮಾಡೋ ರೀತಿನಲ್ಲಿಲ್ಲ. ಸೊ ಅಂದರೆ ಕೇವಲ ಎಲ್ಲಿ ಗಲಭೆ ಪೀಡಿತ ಆಗಿರುತ್ತೆ ಆ ಪ್ರದೇಶಗಳಿಗೆ ಮಾತ್ರನೇ ಈ ಒಂದು ಕಾಯ್ದೆಯನ್ನು ಸೀಮಿತಗೊಳಿಸಬೇಕಾಗತ್ತೆ. ಅದ್ರ ಜೊತೆಗೆ ಈ ರಾಜ್ಯ ಮತ್ತು ಭದ್ರತಾ ಪಡೆಗಳು ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಜೀವನ್ ರೆಡ್ಡಿ ಸಮಿತಿ ಶಿಫಾರಸುಗಳು ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳು ಒಂದಷ್ಟು ಶಿಫಾರಸುಗಳನ್ನ ಮಾಡಿದೆ. ಇವೆಲ್ಲವನ್ನು ಕೂಡ ಪಾಲಿಸಬೇಕು. ಈ ಮಾರ್ಗಸೂಚಿಗಳನ್ನ ಪಾಲಿಸೋದ್ರ ಮೂಲಕ ಈ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ಈ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆಯ ಒಂದು ಸಂಪೂರ್ಣವಾದಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.